ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಹಾಗಾದರೆ ಮರೀಚಿಕೆ ಎಂಬುದು ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗುವ ಪರಿಣಾಮ ಆಗಿದೆ. ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಏನು? ಈ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡುವಂತಹ ಅದು ಯಾವ್ಯಾವ ಅಂತ ನೋಡೋಣ. ಈ ದ್ಯುತಿ ತಂತುಗಳು ಅಂದರೆ ಆಪ್ಟಿಕಲ್ ಫೈಬರ್ ಏನಿದೆ, ಆಪ್ಟಿಕಲ್ ಫೈಬರ್ ಏನಿದೆ ಇದು ಸಂಪೂರ್ಣ ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡ್ತದೆ. ಮತ್ತು ವಜ್ರ ಹೊಳೆಯುವುದು ಕೂಡ ಸಂಪೂರ್ಣ ಆಂತರಿಕ ಪ್ರತಿಫಲನ. ಈ ಬೈಸಿಕಲ್ನ ಹಿಂದಿನ ಫಲಕ ಇದು ಕೂಡ ಈ ಒಟ್ಟು ಆಂತರಿಕ ಪ್ರತಿಫಲನದ ಮೇಲೆ ಕೆಲಸ ಮಾಡ್ತೈತಿ. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ? ಇದರಲ್ಲಿ ಯಾವುದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಲ್ಲ ಎಂಬುದು ಈ ಪ್ರಶ್ನೆ ಆಗಿದೆ. ವಿಶ್ವಸಂಸ್ಥೆಯಲ್ಲಿ ಪ್ರಮುಖ 5 ಪ್ರಧಾನ ಅಂಗ ಸಂಸ್ಥೆಗಳಿವೆ. ಎಷ್ಟು? ನೆನಪಿರಲಿ, 5 ಪ್ರಧಾನ ಅಂಗಗಳು ಒಳಗೊಂಡಿರುತ್ತದೆ. 5 ಪ್ರಧಾನ ಅಂಗಗಳನ್ನು ವಿಶ್ವಸಂಸ್ಥೆ ಒಳಗೊಂಡಿರುತ್ತದೆ. ಯಾವ್ಯಾವುದು ಅಂದರೆ ಸಾಮಾನ್ಯ ಸಭೆ 1, ಮತ್ತು ಭದ್ರತಾ ಮಂಡಳಿ 2, ಹಾಗೂ ಅಂತಾರಾಷ್ಟ್ರೀಯ ನ್ಯಾಯಾಲಯ 3ನೇದು, ಅಂತಾರಾಷ್ಟ್ರೀಯ ನ್ಯಾಯಾಲಯ ಇದು 3ನೇದು. 4ನೇದು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. ಯಾವುದು? ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ. 5ನೇದು ಯಾವುದು? ಸಚಿವಾಲಯ ನೋಡ್ಬೋದು, ಸಚಿವಾಲಯ. ಇವು 5 ಪ್ರಮುಖ ಅಂಗಸಂಸ್ಥೆಗಳಾಗಿವೆ. ಆದರೆ ಶಾಂತಿ ಪಾಲನಾ ಕಾರ್ಯಾಚರಣೆಗಳು ಮತ್ತು ರಾಜಕೀಯ ಕಾರ್ಯಗಳು ಇದು ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಆಗಿಲ್ಲ. ಸರಿಯಾದ ಉತ್ತರ ಇದೇ ಆಗಿದೆ. ಪ್ರಶ್ನೆ ಅಂಗವಲ್ಲ ಅಂತ ಕೇಳಿದ್ರು, ಹಾಗಾಗಿ ಇದೇ ಪ್ರಶ್ನೆ. ಮುಂದಿನ ಪ್ರಶ್ನೆ, ಚಾಟ್ GPT ನೋಡಿ, ಇತ್ತೀಚೆಗೆ ಬಹಳ ಸುದ್ದಿಯಲ್ಲಿರುವಂತಹದ್ದು ಯಾವುದಾದ್ರೂ ಒಂದು ಅಂಶ ಇದ್ರೆ ಈ ಚಾಟ್ ಜಿಪಿಟಿಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಎಂಬುದನ್ನು ಈ ಪ್ರಶ್ನೆ ಮುಖಾಂತರ ಕೇಳಿದರೆ, ಅಭಿವೃದ್ಧಿಪಡಿಸಿದವರು ಓಪನ್ ಎಐ. ಚಾಟ್ ಜಿಪಿಟಿಯನ್ನು ಕೃತಕ ಬುದ್ಧಿಮತ್ತೆಯ ಕಂಪನಿಯಾದ ಓಪನ್ ಎಐ, ಕೃತಕ ಬುದ್ಧಿಮತ್ತೆ ಕಂಪನಿಯಾದ ಓಪನ್ ಎಐ, ಓಪನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನು ಅಭಿವೃದ್ಧಿಪಡಿಸುತ್ತೆ. ಇದರ CEO ಯಾರಾಗಿದ್ದಾರೆ ಅಂದರೆ ಸ್ಯಾಮ್ ಆಲ್ಟನ್. ಇದರ CEO ಸ್ಯಾಮ್ ಆಲ್ಟನ್. ಬನ್ನಿ ಮುಂದಿನ ಪ್ರಶ್ನೆ ನೋಡೋಣ. ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವಿನ 3ನೇ ಕರ್ನಾಟಿಕ್ ಯುದ್ಧಗಳು ಯಾವುದಕ್ಕೆ ಸಹಿ ಹಾಕುವುದರ ಮೂಲಕ ಕೊನೆಗೊಂಡಿತು? ನೋಡಿ, ಸರಿಯಾಗಿ ನೆನಪಿಟ್ಕೊಳ್ರಿ. ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ಏನು ನಡೀತಿತ್ತೋ ಕರ್ನಾಟಿಕ್ ಯುದ್ಧಗಳು 3 ಕರ್ನಾಟಿಕ್ ಯುದ್ಧಗಳು ನಡೀತವೆ. ಯಾರ್ಯಾರ ನಡುವೆ? ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವೆ ಈ 3 ಕರ್ನಾಟಿಕ್ ಯುದ್ಧಗಳು ನಡೀತವೆ. ಹಾಗಾದರೆ 3ನೇ ಕರ್ನಾಟಿಕ್ ಯುದ್ಧ ಯಾವ ಒಪ್ಪಂದದ ಮೂಲಕ ಇದು ಕೊನೆಗೊಳ್ತದೆ ಅಂದರೆ ಪ್ಯಾರಿಸ್ ಒಪ್ಪಂದದ ಮೂಲಕ ಇದು ಕೊನೆಗೊಳ್ತೈತಿ. ಹಾಗಾದ್ರೆ ಇದ್ರ ಬಗ್ಗೆ ಮಾಹಿತಿ ನೋಡೋಣ. ಏನು ಈ 3 ಐತಿಹಾಸಿಕ ಕರ್ನಾಟಿಕ್ ಯುದ್ಧಗಳು ಅಂತಂದ್ರೆ, ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಕಾಳಗವೇ ಈ ಕರ್ನಾಟಿಕ್ ಯುದ್ಧಗಳು. ಮೊದಲನೇ ಕರ್ನಾಟಿಕ್ ಯುದ್ಧ ಯಾವಾಗ ನಡೀತದೆ ಅಂದರೆ 1746ರಿಂದ 48. ನೆನಪಿರಲಿ, ಮೊದಲನೇ ಕರ್ನಾಟಿಕ್ ಯುದ್ಧ 1746ರಿಂದ 48ರ ನಡುವೆ ನಡೀತೈತಿ. ಇದು ಆಕ್ಸ್ಲಾ ಚಾಪೆಲ್ ಒಪ್ಪಂದದ ಅನ್ವಯ ಇದು ಕೊನೆಗೊಳ್ತತಿ. ಎರಡನೇ ಕರ್ನಾಟಿಕ್ ಯುದ್ಧ 1749ರಿಂದ 54ರವರೆಗೆ ನಡೀತತಿ. ಇದು ಪಾಂಡಿಚೇರಿ ಒಪ್ಪಂದ. ನೆನಪಿರಲಿ, ಪಾಂಡಿಚೇರಿ ಒಪ್ಪಂದದ ಮೂಲಕ ಇದು ಕೊನೆಗೊಳ್ತತಿ. ಮೂರನೇ ಕರ್ನಾಟಿಕ್ ಯುದ್ಧ ನಡೆಯೋದು ಯಾವಾಗ ಅಂತಂದರೆ, ಇದನ್ನು ಸಪ್ತವಾರ್ಷಿಕ ಕದನ ಅಂತ ಹೇಳಿ ಕರೀತಾರೆ. 57ರಿಂದ 63ರವರೆಗೆ ನಡೀತದೆ. ಇದನ್ನು ಸಪ್ತವಾರ್ಷಿಕ ಕದನ, ವಾಂಡಿವಾಶ್ ಕದನದ ಸಮಯದಲ್ಲಿ ನಡೀತದೆ. ಇದು ಪ್ಯಾರಿಸ್ ಒಪ್ಪಂದದ ಅನ್ವಯ ಇದು ಕೊನೆಗೊಳ್ತತಿ. ಮುಂದಿನ ಪ್ರಶ್ನೆ, 1914ರಲ್ಲಿ ನೋಡ್ರಿ, ಮೈಸೂರು ಸಾಮ್ರಾಜ್ಯಕ್ಕೆ ಸಂಬಂಧಿಸಿದೆ. 1914ರಲ್ಲಿ ಮೈಸೂರು ಲಾನ್ಸರ್ಗಳಿಗೆ ಮೊದಲ ಯುದ್ಧದಲ್ಲಿ ಭಾಗವಹಿಸಲು ಆದೇಶಿಸಲಾಯಿತು.
ಮತ್ತು ಆ ದಂಡು ಮೊದಲು ಎಲ್ಲಿಗೆ ಹೊರಟಿತು? ಏನು ಆದೇಶ ಮಾಡಿದ್ರು ಅಲ್ಲ ಆನ್ಸರ್ಗಳಿಗೆ, ಆ ದಂಡು ಎಲ್ಲಿಗೆ ಹೋಗ್ತದೆ? ಸೌದಿ ಅರೇಬಿಯನೋ, ಮೊರೊಕ್ಕೋನೋ, ಜೋರ್ಡನ್ನೋ ಅಥವಾ ಈಜಿಪ್ಟ್? ಯಾವ ದೇಶಕ್ಕೆ ಆ ದಂಡು ಹೋಗ್ತದಂದ್ರೆ 1914ರಲ್ಲಿ ಮೈಸೂರಿನ ರೆಜಿಮೆಂಟ್ನ ಮೊದಲು ಮಧ್ಯಪ್ರಾಚ್ಯಕ್ಕೆ ಹೊರಡಿತು. 36 ಹಡಗುಗಳು ನೋಡಿ, 36 ಹಡಗುಗಳ ಬೆಂಗಾವಲು ಪಡೆ ಭಾರತದಿಂದ ಈಜಿಪ್ಟ್ಗೆ ಮೊದಲು ಈ ದಂಡು ಹೋಗತ್ತೆ. ಎಲ್ಲಿಗೆ? ಈಜಿಪ್ಟ್ಗೆ. ಮುಂದಿನ ಪ್ರಶ್ನೆ, ಹೆಣ್ಣು ಮಗು ಜನಿಸಿದ ನಂತರ ಅದನ್ನು ಕೊಲ್ಲುವ ಅಮಾನವೀಯ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ? ನೋಡಿ, ಹೆಣ್ಣು ಪಾಪು ಆಗಿದೆ ಅಂತೇಳಿ ಅದನ್ನು ಕೊಲ್ಲುವ ಪದ್ಧತಿಯನ್ನ, ಅದನ್ನು ಅಮಾನವೀಯ ಪದ್ಧತಿಯನ್ನ ಏನೆಂದ ಕರಿತೀವಿ ಅಂದ್ರೆ ಶಿಶು ಹತ್ಯೆ ಅಂತ ಕರಿತೀವಿ. ಹೆಣ್ಣು ಮಗು ಹುಟ್ಟಿದ ನಂತರ ಅದನ್ನು ಕೊಲ್ಲುವ ಅಮಾನುಷ್ಯ ಪದ್ಧತಿಯನ್ನ ಶಿಶು ಹತ್ಯೆ ಅಂತ ಹೇಳಿ ಕರಿತೀವಿ. ಜನಿಸುವುದಕ್ಕೂ ಮೊದಲೇ ಹೆಣ್ಣು ಮಗುವಿನ ಲಿಂಗವನ್ನು ಪತ್ತೆ ಹಚ್ಚಿ ಕೊಲ್ಲುವ ಅಮಾನುಷ್ಯ ಪದ್ಧತಿಯನ್ನು ಏನಂತ ಕರಿತೀವಿ ಅಂದ್ರೆ ಭ್ರೂಣ ಹತ್ಯೆ. ನೋಡಿ, ಇದು ಜನ್ಮ ಪಡೆಯುವುದಕ್ಕಿಂತ ಮುಂಚೆಗೆ ನಾವು ಹೊಟ್ಟೆಯಲ್ಲಿದ್ದಾಗ ಅದು ಯಾವುದು ಅಂತೇಳಿ ಲಿಂಗನ ಪತ್ತೆ ಹಚ್ಚಿ ಅದನ್ನು ಅಮಾನುಷ್ಯವಾಗಿ ಕೊಲ್ಲುವಂಥ ಪದ್ಧತಿಯನ್ನು ಭ್ರೂಣ ಹತ್ಯೆ ಅಂತೇಳಿ ನಾವು ಕರಿತೀವಿ. ಮುಂದಿನ ಪ್ರಶ್ನೆ, ಉತ್ತರ ಕನ್ನಡ ಜಿಲ್ಲೆಯ ಬಿಲೇಕಲ್ ಅರಣ್ಯದಲ್ಲಿ ಈ ಕೆಳಗಿನ ಯಾವ ಚಳುವಳಿಗಳು ಪ್ರಾರಂಭವಾದವು ಎಂಬುದು ಈ ಪ್ರಶ್ನೆಯಾಗಿದೆ. ಅಪ್ಪಿಕೋ ಚಳುವಳಿನ, ಸೈಲೆಂಟ್ ವ್ಯಾಲಿನ, ಕೈಗ ವಿರುದ್ಧ ಆಂದೋಲನ, ಇವುಗಳಲ್ಲಿ ಯಾವುದಲ್ಲ ಎಂಬುದು ಈ ಆಪ್ಷನ್ ಆಗಿದೆ. ಅಪ್ಪಿಕೋ ಚಳುವಳಿ ಇದು ಉತ್ತರ ಕನ್ನಡ ಜಿಲ್ಲೆಯ ಬಿಲೇಕಲ್ ಅರಣ್ಯದಲ್ಲಿ, ಏನು ಉತ್ತರಾಖಂಡ ರಾಜ್ಯದಲ್ಲಿ ಏನು ಚಿಪ್ಕೋ ಚಳುವಳಿ ನಡೀತತಿ. ಯಾವುದು? ಚಿಪ್ಕೋ ಚಳುವಳಿ ನಡೀತತಿ. ಅದೇ ಮಾದರಿಯನ್ನು ಹೋಲುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನಲ್ಲಿ 1983, ನೋಡಿ ಈ ಡೇಟ್ ನೆನಪಿರಲಿ, 1983ರಲ್ಲಿ ಶಿರಸಿ ತಾಲೂಕಿನಲ್ಲಿ ಹುಲೇಕಲ್ ವ್ಯಾಪ್ತಿಯ ಬಿಲೇಗಲ್ ಅರಣ್ಯದಲ್ಲಿ, ಯಾವುದು? ಬಿಲೇಗಲ್ ಅರಣ್ಯದಲ್ಲಿ ಪರಿಸರ ಕಾರ್ಯಕರ್ತ, ಯಾರು? ಪರಿಸರ ಕಾರ್ಯಕರ್ತ ಪಾಂಡುರಂಗ ಹೆಗಡೆ ಅವರು ಮುಂದಾಳತ್ವ ವಹಿಸಿ ಈ ಅಪ್ಪಿಕೋ ಚಳುವಳಿಯನ್ನ ನಡೆಸ್ತಾರೆ. ಯಾವಾಗ? 1983ರಲ್ಲಿ. ಇದಷ್ಟು ಪಾಯಿಂಟ್ ಕೂಡ ನಿಮಗೆ ನೆನಪಿರಲಿ. ಮುಂದಿನ ಪ್ರಶ್ನೆ, ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನ ಗಲಭೆ ಎಂದು ಕರೀತಾರೆ? ನೋಡಿ, ಈ ಗಲಭೆ ಬಗ್ಗೆ ಕೇಳಿದ್ದಾರೆ. ಇತ್ತೀಚೆಗೆ ಬಹಳ ಗಲಭೆಗಳು ನಡೆದವು. ಹಾಗಾಗಿ ಯಾರ ಹಿಂಸಾತ್ಮಕ ಮತ್ತು ವಿನಾಶಕಾರಿ ಸ್ವಭಾವದ ನಡವಳಿಕೆಯನ್ನ ಗಲಭೆ ಅಂತೇಳಿ ಕರೀತಾರೆ ಅಂತಂದ್ರೆ ಜನಸಮೂಹ. ಯಾವುದು? ಜನಸಮೂಹ ವಿಧ್ವಂಸಕ ಮತ್ತು ಹಿಂಸಕೃತ್ಯ ಎಸಗುವ ಸ್ವಭಾವದ ಜನರ ಗುಂಪನ್ನ ಜನಸಮೂಹ ಅಥವಾ ಮಾಬ್ ಅಂತ ಹೇಳಿ ಕರಿತೀವಿ. ಸಿಆರ್ಪಿಸಿ 144 ಸೆಕ್ಷನ್ ಜಾರಿಯಾದಾಗ ಈ ಜನಸಮೂಹ ಏನು ಹಿಂಸಾತ್ಮಕ ಕೃತ್ಯಗಳನ್ನು ನಡೆಸಿರ್ತೋ ಈ 144ನೇ ಸೆಕ್ಷನ್ನಲ್ಲಿ ಒಂದು ಪ್ರದೇಶದಲ್ಲಿ 4 ಅಥವಾ ಅದಕ್ಕಿಂತ ಹೆಚ್ಚು ಮಂದಿ ಸೇರಂಗಿಲ್ಲ ಅಂತೇಳಿ ನಿಷೇಧ ಮಾಡ್ತತಿ. ಇದು ಜನಸಮೂಹ ಇದಕ್ಕೆ ಸರಿಯಾದ ಉತ್ತರ. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆಯ ಯಾವ ವಯಸ್ಸಿನ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ಖಾತರಿ ಪಡಿಸ್ತತಿ? ನೋಡ್ರಿ, ರೈಟ್ ಟು ಎಜುಕೇಶನ್ 2009ರ ರೈಟ್ ಟು ಎಜುಕೇಶನ್ ಬಗ್ಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ರೈಟ್ ಟು ಎಜುಕೇಶನ್ ಬಗ್ಗೆ ಈ ಪ್ರಶ್ನೆ ಕೇಳಿದರೆ 6 ರಿಂದ 14 ವರ್ಷಗಳ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಬನ್ನಿ ಮುಂದಿನ ಪ್ರಶ್ನೆ, ಯಾರ ಮಧ್ಯಸ್ಥಿಕೆಯೊಂದಿಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ನೋಡಿ, ಇದು ಕೂಡ ಇಂಪಾರ್ಟೆಂಟು. 1966ರ ಜನವರಿ 10ರಂದು ಭಾರತ ಮತ್ತು ಪಾಕಿಸ್ತಾನ ನಡುವೆ ತಾಷ್ಕೆಂಟ್ನಲ್ಲಿ ರಷ್ಯಾದ ಅಧ್ಯಕ್ಷ ಕುಸಿಂಗ್ ಎನ್ನುವವರು ಅವರ ಮಧ್ಯಸ್ಥಿಕೆಯಲ್ಲಿ ಈ ತಾಷ್ಕೆಂಟ್ ಒಪ್ಪಂದ ನಡೀತತಿ. ಈ ಒಪ್ಪಂದಕ್ಕೆ ಭಾರತದ ಪರವಾಗಿ ಅಂದಿನ ಪ್ರಧಾನಿ ಯಾರಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ. ಪಾಕಿಸ್ತಾನದ ಅಧ್ಯಕ್ಷರು ಅಯೂಬ್ ಖಾನ್. ಕ್ಲಿಯರ್ ಆಯ್ತಾ? ಎಲ್ಲಿ ನಡೀತು?
ರಷ್ಯಾದಲ್ಲಿ ಇದಕ್ಕೆ ಸರಿಯಾದ ಉತ್ತರ USSR, ರಷ್ಯಾದಲ್ಲಿ ನಡೀತತಿ. ಮುಂದಿನ ಪ್ರಶ್ನೆ, 1891ರಲ್ಲಿ ಮೊದಲ ಬಾರಿಗೆ ನಡೆದ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಯಾವ ದಿವಾನರು ಆರಂಭಿಸಿದರು ಎಂಬುದು ಈ ಪ್ರಶ್ನೆಯಾಗಿದೆ. ಸರಿಯಾದ ಉತ್ತರ ಕೆ ಶೇಷಾದ್ರಿ ಅಯ್ಯರ್ ಅವರು. 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಆರಂಭಿಸ್ತಾರೆ. ಮೈಸೂರು ಸಿವಿಲ್ ಸರ್ವಿಸ್ ಅನ್ನ ಆರಂಭಿಸ್ತಾರೆ. ಆದರೆ ರಂಗಾಚಾರ್ಲು ಎಂಬರು ಪ್ರಜಾ ಪ್ರತಿನಿಧಿ ಸಭೆಯನ್ನ ಇವರು ಆರಂಭಿಸ್ತಾರೆ. ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿತ್ತು, ಹಾಗಾಗಿ ಹೇಳಿದೆ. ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು 1891ರಲ್ಲಿ ಆರಂಭಿಸಿದ ದಿವಾನರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಮೈಸೂರು ಸಂಸ್ಥಾನದಲ್ಲಿ ಶಾಸಕಾಂಗ ಮಂಡಳಿಯನ್ನ ಯಾವಾಗ ಸ್ಥಾಪಿಸಲಾಯಿತು? ನೋಡ್ರಿ, ಶಾಸಕಾಂಗ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್. ಯಾವುದು? ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಯಾವಾಗ ಸ್ಥಾಪನೆ ಆರಂಭ ಆಯ್ತು ಅಂದ್ರೆ 1907ರಲ್ಲಿ ಮೈಸೂರು ಶಾಸಕಾಂಗ ಮಂಡಳಿಯನ್ನ ಪ್ರಾರಂಭಿಸಲಾಯಿತು. ಇದು ಪ್ರಸ್ತುತ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ತಾಗಿ ಕಾರ್ಯನಿರ್ವಹಿಸುತ್ತದೆ. ಏನು? ಈ ಪ್ರಸ್ತುತ ವಿಧಾನ ಪರಿಷತ್ತಾಗಿ ಕಾರ್ಯನಿರ್ವಹಿಸದೆ ಈ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿತ್ತು, ಈಗ ಮೆಂಬರ್ ಆಫ್ ಏನಿದೆ MLC ಇವಾಗ ಪ್ರಸ್ತುತ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸಿದೆ. 6 ವಿಧಾನ ಪರಿಷತ್ತುಗಳಲ್ಲಿ, ದೇಶದ 6 ವಿಧಾನ ಪರಿಷತ್ತುಗಳಲ್ಲಿ ಇದು ಕೂಡ ಹಳೆಯದಾಗಿದೆ. ಯಾವುದು? ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ದೇಶದ 6 ವಿಧಾನ ಪರಿಷತ್ತುಗಳಲ್ಲಿ ಅತ್ಯಂತ ಹಳೆಯದೇ ಆದಂದ್ರೆ ಈ ಮೈಸೂರು ಏನಿದೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಶಾಸಕಾಂಗ ಮಂಡಳಿ ಹಳೆಯದು 1907ರಲ್ಲಿ ಸ್ಥಾಪನೆ ಆಯ್ತದೆ. ಶುದ್ಧೀಕರಣ ಆಚರಣೆ ಯಾವ ಸಮಾಜದ ಮುಖ್ಯ ಚಟುವಟಿಕೆಯಾಗಿತ್ತು? ಏನು ಶುದ್ಧೀಕರಣ ಅಂತಂದ್ರೆ ಆರ್ಯ ಸಮಾಜ ಇದಕ್ಕೆ ಸರಿಯಾದ ಉತ್ತರ. ಯಾವ ಸಮಾಜ ಅಂದ್ರೆ ಆರ್ಯ ಸಮಾಜ. 1875ರಲ್ಲಿ ಈ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ ಯಾರಂದ್ರೆ ದಯಾನಂದ ಸರಸ್ವತಿ, ಸ್ವಾಮಿ ದಯಾನಂದ ಸರಸ್ವತಿ ಅವರು ಆರಂಭಿಸ್ತಾರೆ. ಇದು ಆರ್ಯ ಸಮಾಜದ ಶುದ್ಧೀಕರಣವನ್ನು ಶುದ್ಧಿ ಎಂದು ಕರೆಯಲಾಗ್ತದೆ. ಇದು ಸಾಮಾಜಿಕ ಚಳುವಳಿಯಾಗಿದ್ದು ಇದು ಇತರ ಧರ್ಮಗಳಿಗೆ ಮತಗಳಿಂದ ಮತಾಂತರಗೊಂಡ ಹಿಂದೂಗಳನ್ನು ಪುನಃ ಸ್ಥಾಪಿಸುವ ಗುರಿಯನ್ನು ಹೊಂದಿತ್ತು. ಇದಕ್ಕೆ ಶುದ್ಧಿ ಚಳುವಳಿ ಅಥವಾ ಶುದ್ಧಿ ಅಂತ ಹೇಳಿ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ಆರ್ಯ ಸಮಾಜ, ದಯಾನಂದ ಸರಸ್ವತಿ. ಮುಂದಿನ ಪ್ರಶ್ನೆ ನೋಡ್ರಿ, ಕ್ಯಾನ್ಸರ್ ಉಷ್ಣವಲಯ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಯಾವ ಪ್ರದೇಶವನ್ನು ಹಾದು ಹೋಗುವುದಿಲ್ಲ ಎಂಬುದು ಪ್ರಶ್ನೆಯಾಗಿದೆ. ರಾಜಸ್ಥಾನ ಇದು ಸರಿಯಾದ ಉತ್ತರ. ಛತ್ತೀಸ್ಗಢ ಕೂಡ ಇದ್ರ ಮೇಲೆ ಕೂಡ ಹಾದು ಹೋಗ್ತದೆ, ಆದರೆ ಒಡಿಶಾ ರಾಜ್ಯದ ಮೇಲೆ ಹಾದು ಹೋಗೋದಿಲ್ಲ, ತ್ರಿಪುರಾ ರಾಜ್ಯದ ಮೇಲೆ ಹಾದು ಹೋಗ್ತದೆ. ಹಾಗಾದ್ರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಏನು ಟ್ರಾಫಿಕ್ ಆಫ್ ಕ್ಯಾನ್ಸರ್ ಇದೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗ್ತದೆ ಅಂದ್ರೆ 8 ರಾಜ್ಯಗಳ ಮೇಲೆ ಹಾದು ಹೋಗ್ತದೆ. ಯಾವ್ಯಾವ ರಾಜ್ಯ? 1 ಗುಜರಾತು, ರಾಜಸ್ಥಾನ, ನೋಡಿ ನೆನ್ಪಿಟ್ಕೊಳ್ರಿ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. ನೋಡಿ ಕ್ಲಿಯರ್ ಆಗಿರ್ಬೋದು. ಗುಜರಾತು, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ 8 ರಾಜ್ಯಗಳ ಮೇಲೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಟ್ರಾಫಿಕ್ ಆಫ್ ಕ್ಯಾನ್ಸರ್, ಇಂಗ್ಲೀಷಲ್ಲಿ ಈ ಥರನೂ ಕೇಳ್ಬೋದು, ಕನ್ನಡದಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ನ ಉಷ್ಣವಲಯ ಅಂತಲೂ ಕೇಳ್ಬೋದು, ಹಾಗೂ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಾದರೂ ಕರಿಬೋದು. 8 ರಾಜ್ಯಗಳ ಮೇಲೆ ಇದು ಹಾದು ಹೋಗ್ತತೆ. ಯಾವ್ಯಾವ ಅಂತಲೂ ಇಲ್ಲಿ ಡೀಟೇಲ್ ಆಗಿ ನೋಡಿದ್ವಿ. ಇದಕ್ಕೆ ಸರಿಯಾದ ಉತ್ತರ ಒಡಿಶಾ ರಾಜ್ಯದ ಮೇಲೆ ಇದು ಹಾದು ಹೋಗುವುದಿಲ್ಲ. ಮುಂದಿನ ಪ್ರಶ್ನೆ, ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯಲಾಗ್ತದೆ ಅಂತೇಳಿ ಈ ಪ್ರಶ್ನೆಯನ್ನು ಕೇಳಿದರೆ ತೋಟ ಕೃಷಿ. ಇದಕ್ಕೆ ಸರಿಯಾದ ಉತ್ತರ ತೋಟ ಕೃಷಿ ಅಂತೇಳಿ ಕರಿತೀವಿ. ದೊಡ್ಡ ಪ್ರದೇಶದಲ್ಲಿ ಒಂದೇ ಬೆಳೆಯನ್ನು ಬೆಳೆಯುವುದನ್ನು ತೋಟ ಕೃಷಿ ಅಂತೇಳಿ ಕರಿತೀವಿ. ಹಾಗಾದರೆ ಎಕ್ಸಾಂಪಲ್ ಯಾವ್ಯಾವು ತೋಟ ಕೃಷಿ ಅಂದರೆ ಅಡಿಕೆ ಮತ್ತು ತೆಂಗು,
ತೆಂಗು ಮತ್ತು ಇತ್ಯಾದಿ ಇವು ಲಾಭಕ್ಕಾಗಿ ಮಾರಲು ಬೆಳೆಗಳನ್ನು ಬೆಳೆಯುವುದನ್ನು ನಗದು ಕೃಷಿ ಅಂತ ಕರೀತಾರೆ. ಅವು ಧಾನ್ಯಗಳು, ಎಣ್ಣೆ ಕಾಳುಗಳನ್ನು ಅದು ಆ ಥರ ಕರೀತಾರೆ ನಗದು ಕೃಷಿ ಅಂತ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಕನ್ನಡದಲ್ಲಿ ಕಾಗೆ ಬಂಗಾರ ಎಂದು ಕರೆಯಲಾಗ್ತದೆ? ನೋಡಿ, ಕನ್ನಡದಲ್ಲಿ ಕಾಗೆ ಬಂಗಾರ ಅಂತೇಳಿ ಅಥವಾ ಕಾಗೆ ಬಂಗಾರ ಅಂತೇಳಿ ಯಾವುದನ್ನು ನಾವು ಕರಿತೀವಿ ಅಂದರೆ ಈ ಮೈಕಾನ ನಾವು ಕಾಗೆ ಬಂಗಾರ ಅಂತೇಳಿ ಕರಿತೀವಿ. ಅಬ್ರಕವನ್ನು ಕಾಗೆ ಬಂಗಾರ ಅಂತೇಳಿ ಕರಿತೀವಿ. ಜಗತ್ತಿನಲ್ಲಿ ಅಬ್ರಕವನ್ನು ಭಾರತ ಅತಿ ಹೆಚ್ಚು ಉತ್ಪಾದಿಸ್ತತಿ. ನೋಡ್ರಿ, ಜಗತ್ತಿನಲ್ಲಿ ಭಾರತ ಅತಿ ಹೆಚ್ಚು ಅಬ್ರಕವನ್ನು ಉತ್ಪಾದಿಸ್ತತಿ. ಮುಂದೆ ಪ್ರಶ್ನೆ ಆಗ್ಬೋದು, ಸರಿಯಾಗಿ ನೆನ್ಪಿಟ್ಕೊಳ್ರಿ. ಮುಂದಿನ ಪ್ರಶ್ನೆ, ಬ್ಯಾಂಕುಗಳು ಯಾವ ವಲಯಕ್ಕೆ ಸೇರ್ತದೆ? ನೋಡಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತೇಳಿ ಏನಿದೆ, ಅದು ಬಿಟ್ಟು ಇದು ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಮತ್ತು ತೃತೀಯ ವಲಯ ಏನಿದೆ ಇದು ಸೇವಾ ವಲಯ. ಅದೇ ಥರ ಯಾವ ವಲಯಕ್ಕೆ ಬ್ಯಾಂಕ್ಗಳು ಯಾವ ವಲಯಕ್ಕೆ ಸೇರ್ತವೆ ಅಂದರೆ ತೃತೀಯ ವಲಯಕ್ಕೆ ಈ ಬ್ಯಾಂಕ್ಗಳು ಸೇರ್ತವೆ. ಅರ್ಥವ್ಯವಸ್ಥೆಯನ್ನು 3 ವಲಯಗಳಾಗಿ ನಾವು ಮಾಡಿವಿ. ಏನು, ಭಾರತದ ಅರ್ಥವ್ಯವಸ್ಥೆಯನ್ನು 3 ವಲಯಗಳಾಗಿ ನಾವು ಮಾಡಿವಿ. ಪ್ರಾಥಮಿಕ, ದ್ವಿತೀಯ ಮತ್ತು ಅದೇ ತೃತೀಯ ಅಂದರೆ ಸೇವಾ ವಲಯ. ಈ ಬ್ಯಾಂಕಿಂಗ್ ಈ ಉದ್ಯಮ ಏನಿದೆಯಾ ಇದು ಸೇವಾ ವಲಯದಲ್ಲಿ ಕಂಡು ಬರ್ತತಿ. ಹಾಗಾದ್ರೆ ಪ್ರಾಥಮಿಕ ವಲಯದಲ್ಲಿ ಏನು ಕಂಡು ಬರ್ತದೆ ಅಂದರೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆ ಈ ಪ್ರಾಥಮಿಕ ವಲಯದಲ್ಲಿ ಕಂಡು ಬಂದರೆ, ಈ ದ್ವಿತೀಯ ವಲಯದಲ್ಲಿ ಉತ್ಪಾದನಾ ವಲಯ ಮತ್ತು ಕೈಗಾರಿಕೆ ಈ ದ್ವಿತೀಯ ವಲಯದಲ್ಲಿ ಕಂಡು ಬಂದರೆ, ಬ್ಯಾಂಕು ಮತ್ತು ವಿಮೆ ಮತ್ತು ಆರೋಗ್ಯ, ಶಿಕ್ಷಣ ಇದೇನಿದೆಯೋ ಇದು ತೃತೀಯ ವಲಯದಲ್ಲಿ ಅಂದರೆ ಸೇವಾ ವಲಯದಲ್ಲಿ ಕಂಡು ಬರ್ತತಿ. ಬ್ಯಾಂಕು ಕೂಡ ತೃತೀಯ ವಲಯದಲ್ಲಿ ಕಂಡು ಬರ್ತತಿ. ಕಾಲಾರ ಯಾವುದರಿಂದ ಉಂಟಾಗ್ತತಿ? ನೋಡಿ, ಸೈನ್ಸ್ ಮೇಲೆ ಕೇಳಿದಂಥ ಪ್ರಶ್ನೆ. ಕಾಲಾರ ಎಂಬ ರೋಗ ಯಾವುದರಿಂದ ಬರ್ತದೆ ಅಂದರೆ ಬ್ಯಾಕ್ಟೀರಿಯಾದಿಂದ ಕಂಡುಬರುವಂತಹ ರೋಗ ಇದು ಕಾಲಾರ ಆಗಿದೆ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ? ನೋಡಿ, ಎಂಥ ಪ್ರಶ್ನೆ. ಕರ್ನಾಟಕದಲ್ಲಿರುವಂತಹ ಈ ಬೆಟ್ಟ ಕರ್ನಾಟಕದಲ್ಲಿ ಇದೆ. ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟ ಅಂತ ಹೇಳಿ ಕರೀತಾರೆ. ಯಾವುದು? ಮಧುಗಿರಿ ಬೆಟ್ಟ. ಮಧುಗಿರಿ ಬೆಟ್ಟ ಎಲ್ಲಿ ಕಂಡು ಬರ್ತದೆ ಅಂದರೆ ತುಮಕೂರು ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಬೆಟ್ಟವು ಕಂಡು ಬರ್ತತಿ. ಇದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ. 3930 ಅಡಿ ಎತ್ತರವನ್ನು ಇದು ಹೊಂದಿದೆ. ಕ್ಲಿಯರಾ? ಮುಂದಿನ ಪ್ರಶ್ನೆ, ಹರಿಹರ ಮತ್ತು ಬುಕ್ಕ ಯಾವ ರಾಜವಂಶಕ್ಕೆ ಸೇರಿದವರು? ಇವರೇನು ವಿಜಯನಗರ ವಂಶಕ್ಕೆ ಸೇರಿದ್ರು, ಓಕೆ. ಅದರಲ್ಲಿ ಏನು 4 ಮನೆತನಗಳು ಕಂಡು ಬರ್ತವೋ ಅದರಲ್ಲಿ ಹರಿಹರ ಮತ್ತು ಬುಕ್ಕರು ಯಾವ ಮನೆತನಕ್ಕೆ ಸೇರಿದವರಾಗಿದ್ದಾರೆ ಎಂಬುದು ಈ ಪ್ರಶ್ನೆ ಆಗಿದೆ. ಸಂಗಮ ವಂಶಕ್ಕೆ ಸೇರಿದವರು ಇವರು. 1336ರಲ್ಲಿ ಏನು ಸ್ಥಾಪನೆ ಆಕತ್ತೋ ಆ ಸ್ಥಾಪನೆಗೆ ಹರಿಹರ ಮತ್ತು ಬುಕ್ಕ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೋ ಅವಾಗ ಸಂಗಮ ವಂಶ ಮೊದಲನೇ ವಂಶ ಆಗಿದ್ದರಿಂದ ಸಂಗಮ ಸಂತತಿಗೆ ಇವರು ಸೇರಿದವರಾಗಿದ್ದರೆ. ಸಾಳ್ವ ಮತ್ತು ತುಳುವ ಮತ್ತು ಅರವಿಡು ಸಂತತಿ ಮೂಲಕ ಆಳ್ವಿಕೆಯನ್ನು ಮಾಡಲ್ಪಟ್ಟಿತು ವಿಜಯನಗರ ಸಾಮ್ರಾಜ್ಯ. ಈ ಅಕ್ಕಬುಕ್ಕ ಹರಿಹರ ಮತ್ತು ಬುಕ್ಕರಾಯರು ಸಂಗಮ ವಂಶಕ್ಕೆ ಸೇರಿದವರಾಗಿದ್ದಾರೆ. ಹಾಗಾದರೆ ಶ್ರೀಕೃಷ್ಣ ದೇವರಾಯ ಯಾವ ವಂಶಕ್ಕೆ ಸೇರಿದಾರಂತ ಹೇಳಿ ಮುಂದೆ ಪ್ರಶ್ನೆ ಆಗ್ಬೋದು. ಶ್ರೀಕೃಷ್ಣ ದೇವರಾಯರು ತುಳುವ ಸಂತತಿಗೆ ಸೇರಿದ್ದಾರೆ. ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರವರು ತುಳುವ ಸಂತತಿಗೆ ಸೇರಿದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ಭಾರತೀಯ ವಾಯುಪಡೆಯ ತರಬೇತಿ ಕಮಾಂಡ್ ಎಲ್ಲಿ ಸ್ಥಾಪಿತವಾಗಿದೆ? ತರಬೇತಿ ಕಮಾಂಡ್ ಇಂಪಾರ್ಟೆಂಟ್. ಇದು PSIಯಲ್ಲಿ ಒಂದ್ಸರಿ ಕೇಳಿದ್ರು, ಮತ್ತೆ ರಿಪಿಟೇಷನ್ ಕ್ವಶನ್ ಆಗಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2023ರಲ್ಲಿ ಕೇಳಿದ್ದಾರೆ. ಎಲ್ಲಿದೆ ತರಬೇತಿ ಕಮಾಂಡ್? ವಾಯುಪಡೆಯ ತರಬೇತಿ ಕಮಾಂಡ್ ಬೆಂಗಳೂರಿನಲ್ಲಿ ಕಂಡು ಬರ್ತತಿ. ಇದು ಇಂಪಾರ್ಟೆಂಟ್ ತಾನೆ, ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ, ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಯಾವುದು? ನೋಡಿ, ಸಿಂಪಲ್ ಪ್ರಶ್ನೆ. ನಮ್ಮ ಸೌರವ್ಯೂಹದಲ್ಲಿ ಅತ್ಯಂತ ಬಿಸಿಯಾದ ಗ್ರಹ ಶುಕ್ರ ಗ್ರಹ. ಯಾವುದು? ಶುಕ್ರ ಗ್ರಹ. ಇದು ಅತ್ಯಂತ ಬಿಸಿಯಾದ ಗ್ರಹ. ಇದು ವಾತಾವರಣವು ಇಂಗಾಲದ ಡೈಆಕ್ಸೈಡ್ನಿಂದ ಕೂಡಿದ್ದು ಸೂರ್ಯನಿಂದ ಬಂದಂಥ ಶಾಖ ಹೆಚ್ಚಾಗಿ ಇರ್ತತಿ. ಆದ್ದರಿಂದ ಶುಕ್ರ ಗ್ರಹವನ್ನು ಬಿಸಿಯಾದ ಗ್ರಹ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಇದಕ್ಕೆ ಶುಕ್ರ ಗ್ರಹಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಹೆಸರಿದೆ. ಏನು? ಭೂಮಿಯ ಸೋದರಿ ಗ್ರಹ. ಯಾವುದು? ಭೂಮಿಯ ಸೋದರಿ ಗ್ರಹ.
ಭೂಮಿಯ ಸೋದರಿ ಗ್ರಹ ಅಂತೇಳಿ ಕರೀತಾರೆ. ಇಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ. ಕ್ಲಾಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು ಈ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2023 ಪ್ರಶ್ನೆ ಪತ್ರಿಕೆಯಿಂದ ತೆಗೆದುಕೊಂಡು ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.